ಅಪೇಕ್ಷೆಯಿಂದ ಸಣ್ಣದು, ಸಣ್ಣದರ ದೃಷ್ಟಿಯಿಂದ ದೊಡ್ಡದಾಗಿ ಕರೆಕ್ಟ್ ಅದ. ಒಂದರ ದೃಷ್ಟಿಯಿಂದ ಸಣ್ಣದಾಗಿ ಮತ್ತೊಂದು ದೃಷ್ಟಿಯಿಂದ ದೊಡ್ಡದಾಗಿ ದೊಡ್ಡದಿರ್ಬೇಕು. ಒಂದರ ದೃಷ್ಟಿಯಿಂದ ಸಣ್ಣದಿರ್ಬೇಕು, ಇನ್ನೊಂದರ ದೃಷ್ಟಿಯಿಂದ ದೊಡ್ಡದಿರ್ಬೇಕು. ಅದೇ ರೀ, ಇನ್ನೊಂದರ ದೃಷ್ಟಿಯಿಂದ ದೊಡ್ಡದಿರ್ಬೇಕು. ಇದಕ್ಕೆ ಏನಂದ್ರೆ ಇವರು ಆಪೇಕ್ಷಿಕ ವ್ಯಾಪಕ ಅಂತ ಕರೀತಾರೆ. ಆಪೇಕ್ಷಿಕ ವ್ಯಾಪಕ. ಹಂಗ ಇಲ್ಲಿ ಏನು ಉದಾಹರಣೆ ಕೊಟ್ರಲ್ರಿ, ಸಾಮಾನುಗಳ ಘಟಾದಿಗಳು. ವಸ್ತುಗಳ ಮುಖಾಂತರ ನೋಡಿದ್ರ ಮನಿ ದೊಡ್ಡದಾಗ್ತದ್ರಿ. ವ್ಯಾಪಕವಾಗಿ ಊರಿಂದ ನೋಡಿದ್ರ ಸಣ್ಣದ. ಇದಕ್ಕ ಆಪೇಕ್ಷಿಕ ವ್ಯಾಪಕ ಅಂತ ಕರೆದ್ರಿ. ಹಂಗೆ ಇಲ್ಲಿ ಏನಂದ್ರಿ, ಮಾಯಾ ಇವೆಲ್ಲ ಆಕಾಶಾದಿಗಳು ಆಪೇಕ್ಷಿಕ ವ್ಯಾಪಕ ಅದಾವು ಅಂತ ಹೇಳಿದ್ರಿ ಅವರು. ಇವೆಲ್ಲನೂ ಆಪೇಕ್ಷಿಕ ವ್ಯಾಪಕ ಅದಾವು ಅಂತ ತಿಳಿಸ್ಕೊಟ್ರು. ಇವೆಲ್ಲ ಅಪೇಕ್ಷಿಕ ವ್ಯಾಪಕ ಅಂತಂದ್ರು. ಆ ಜೀವ ಈಶ್ವರನಲ್ಲಿ ಅನಾದಿ ಕಲ್ಪಿತ ಭೇದವಿದೆ ಅಂತ ಹೇಳಿದ್ರಿ. ಇದೆಲ್ಲ ನೀವು ಹೇಳಿದ್ರು. ಇಲ್ಲಿ ನೋಡಿ, ಇನ್ನು ಮುಂದೆ ಸೃಷ್ಟಿಯ ಪೂರ್ವದಲ್ಲಿ, ಸೃಷ್ಟಿಯಕ್ಕಿಂತ ಮೊದಲು, ಸೃಷ್ಟಿಯ ಪೂರ್ವದಲ್ಲಿ ಉತ್ಪತ್ತಿಯಾಗಿರುವುದಕ್ಕಿಂತ ಪೂರ್ವದಲ್ಲಿ ಅಂತ ಇದ್ರಾಗ ಕೊಟ್ಟಾರ. ಈ ಸೃಷ್ಟಿ ಆಗೋಕ್ಕಿಂತ ಮೊದಲು, ಇನ್ನ ಸೃಷ್ಟಿ ಹುಟ್ಟಿದಿಲ್ರಿ, ಪೂರ್ವದಲ್ಲಿ, ಅದಕ್ಕಿಂತ ಮೊದಲು ಜೀವನಿಗೆ ಉಪಾಧಿಯಾಗಿದ್ದ ಆ ಅವಿದ್ಯಾ, ಜೀವನಿಗೆ ಉಪಾಧಿಯಾಗಿದ್ದ ಯಾವುದದರಿ? ಅವಿದ್ಯಾ ಜೀವನಿಗೆ ಉಪಾಧಿಯಾಗ್ಯದರಿ. ಈಶ್ವರನಿಗೆ ಮಾಯಾ ಉಪಾಧಿಯಾಗ್ಯದರಿ. ಅದನ್ನೆಲ್ಲ ಹೇಳ್ಕೊಂಡ್ ಬಂದಾರೀಗ. ಆ ಅವಿದ್ಯಾ ಜೀವಿಗಳ ಕರ್ಮಗಳೊಂದಿಗೆ, ಆ ಅವಿದ್ಯೆ ಏನ್ ಮಾಡ್ತದ್ರಿ? ಜೀವಿಗಳ ಕರ್ಮಗಳೊಂದಿಗೆ, ಆ ಜೀವಿಗಳ ಕರ್ಮ ತಗೊಂಡ್ರಿ, ಕರ್ಮ ಎಲ್ಲ ತಗೊಂಡು ಏನು ಮಾಡ್ತದಂದ್ರೆ ಮಾಯೆಯೊಳಗೆ ಲೀನವಾಗಿ ಅಂದ್ರೆ ಬೆರೆತುಕೊಂಡಿರ್ತದ್ರಿ. ಎಲ್ರಿ? ಜೀವಿಗಳ ಕರ್ಮಗಳನ್ನ ತಗೊಂಡು ಎಲ್ಲಿ ಬೆರೆತುಕೊಂಡಿರ್ತದ್ರಿ? ಮಾಯಾದೊಳಗ ಬೆರೆತುಕೊಂಡಿರ್ತದ. ಒಂದೇ ಇರಂಗಿಲ್ಲ, ಕರ್ಮಗಳದಾವ್ರಿ. ಯಾರ ಕರ್ಮಗಳದಾವು? ಜೀವಿಗಳ ಕರ್ಮಗಳದಾವ್ರಿ ಇರುತ್ತದೆ. ಹೇಗೆ ಸುಸುಪ್ತಿ ಅವಸ್ಥೆಯಲ್ಲಿ ಅವಿದ್ಯೆ ಜೀವನಕ್ಕಿಂತಲೂ ಬೇರೆಯಾಗಿ ಸಿದ್ಧವಾಗುವುದಿಲ್ಲ. ಹೆಂಗ ಅಂದ್ರ ಸುಸುಪ್ತಿ ಅವಸ್ಥಾದೊಳಗಂದ್ರ ರೀ, ಸುಸುಪ್ತಿ ಸ್ವಪ್ನ, ಸುಸುಪ್ತಿ ಜಾಗೃತ. ಸುಸುಪ್ತಿ ಅವಸ್ಥಾದೊಳಗ ಅವಿದ್ಯ ಜೀವನಕ್ಕಿಂತಲೂ ಬೇರೆಯಾಗಿ ಸಿದ್ಧವಾಗುವುದಿಲ್ಲ. ಸುಸುಪ್ತಿ ಅವಸ್ಥಾದೊಳಗ ಜೀವನಕ್ಕಿಂತ ಅವಿದ್ಯ ಬ್ಯಾರೆ ಅಂತ ಅನ್ಸಂಗಿಲ್ಲ, ಬ್ಯಾರೆ ಆಗಂಗಿಲ್ರಿ, ಒಂದೇ ಅಂತ ಇರ್ತದ್ರಿ. ಬೇರೆ ಇದೊಂದು ಬೇರೆ, ಜೀವ ಬೇರೆ, ಒಂದು ಅವಿದ್ಯಾ ಬೇರೆ ಅಂತ ಅನ್ಸಂಗಿಲ್ಲ. ಯಾಕ ಅಂದ್ರ ಏನಾಗಿರ್ತದ್ರಿ? ಅಂತಃಕರಣ ಅವಿದ್ಯಾ ಒಳಗ ಲಯ ಆಗಿರ್ತದ. ಸುಸುಪ್ತಿ ಒಳಗ ಲಯ ಆಗಿರ್ತದ್ರಿ. ಅಂತಃಕರಣ ಹೊರಗೆ ಬರ್ತಂದ್ರ ಅಷ್ಟೇ ಅಲ್ರಿ, ಎಲ್ಲ ಬೇರೆ ಬೇರೆ ಅಂತ ಇದ್ರೊಳಗೆ ಬರ್ತದ್ರಿ. ಹೊರಗೆ ಬರ್ತಂದ್ರೆ ಎಚ್ಚರದಾಗ ಅಷ್ಟೇ ಅಲ್ರಿ. ಈಗ ಅಂತಃಕರಣ ನಿದ್ದೆ ಒಳಗೆ ಏನಾಗಿದ್ರಿ? ಅವಿದ್ಯೆ ಒಳಗ ಲಯ ಆಗಿ ಬಿಟ್ಟದ್ರಿ. ಬೇರೆ ಬೇರೆ ಅಂತೂ ಸಿದ್ಧ ಆಗಲ್ಲ, ಬೇರೆ ಬೇರೆ ಅಂತ ಅನಿಸೋದೇ ಇಲ್ಲ. ಹಂಗ ಅವಿದ್ಯ ಜೀವನಕ್ಕಿಂತ ಬೇರೆಯಾಗಿ ಸಿದ್ಧವಾಗುವುದಿಲ್ಲ ಅಂತಂದ್ರು. ಅಲ್ಲಿ ಬೇರೆ ಬೇರೆಯಾಗಿ ಅದೊಂದು ಬೇರೆ ಇದೊಂದು ಬೇರೆ ಅಂತ ಸಿದ್ಧಾಗಂಗಿಲ್ಲ. ಹೆಂಗ ಸಮುದ್ರದೊಳಗೆ ಉಪ್ಪು ಹಾಕಿರ ಒಂದೇ ಅನಿಸ್ತದಲ್ರಿ, ಹಂಗ ಒಂದೇ ಆಗಿರ್ತದ್ರಿ. ಹಾಗೆಯೇ ಆ ಮಾಯೆಯಾದರೂ, ಮಾಯಾನೋ ಹಂಗೆ, ಮಾಯಾ ಏನ್ ಮಾಡ್ಯದಂದ್ರ ಬೇರೆಯಾಗಿ ಸಿದ್ಧವಾಗುವುದಿಲ್ಲ ಅಂತ ಹೇಳಿ. ಸೃಷ್ಟಿಕ್ಕಿಂತ ಪೂರ್ವದಲ್ಲಿ ಮಾಯಾ ಒಂದು ಬೇರೆ, ಬ್ರಹ್ಮ ಒಂದು ಬೇರೆ ಅಂತ ಏನು ಬೇರೆ ಬೇರೆಯಾಗಿ ಸಿದ್ಧ ಆಗುವುದಿಲ್ಲ ಅಂತ ಹೇಳ್ತಾರೆ. ಒಂದೇ ಇತ್ತು. ಹಾಗೆಯೇ ಆ ಮಾಯೆಯಾದರೂ ಸೃಷ್ಟಿಕ್ಕಿಂತ ಪೂರ್ವದಲ್ಲಿ ಬ್ರಹ್ಮನಕ್ಕಿಂತ ಬೇರೆಯಾಗಿ ಸಿದ್ಧವಾಗುವುದಿಲ್ಲ. ಸೃಷ್ಟಿಕ್ಕಿಂತ ಪೂರ್ವದಲ್ಲಿ ಮಾಯಾ ಏನಾಗ್ತದ್ರಿ? ಬ್ರಹ್ಮನಕ್ಕಿಂತ ಬ್ಯಾರೆ ಅಂತ ಸಿದ್ಧ ಆಗೋದಿಲ್ಲ, ಅಂದ್ರೆ ಕಾಣಿಸೋದಿಲ್ಲ, ತೋರುವುದಿಲ್ಲ. ಬ್ರಹ್ಮ ಬೇರೆ ಮತ್ತು ಮಾಯಾ ಬೇರೆ ಅಂತ ಆಗುವುದಿಲ್ಲ, ಒಂದೇ ಆಗಿರ್ತದೆ, ಒಂದೇ ಇರ್ತದೆ. ಆದುದರಿಂದ ಹೆಂಗಂದ್ರ ನೋಡ್ರಿ, ಅದು ಹೆಂಗೆ ಒಂದೇ ಇರ್ತದೆ? ಕರ್ಮಗಳನ್ನ ತಗೊಂಡಿರ್ತದಲ್ರಿ, ಎಲ್ಲ ಜೀವಿಗಳ ಕರ್ಮಗಳನ್ನ ತಗೊಂಡಿರ್ತದಲ್ಲ. ಹೆಂಗಂದ್ರೆ ಇಲ್ಲಿ ಆದುದರಿಂದ ಸೃಷ್ಟಿಕ್ಕಿಂತಲೂ ಪೂರ್ವದಲ್ಲಿ, ಸೃಷ್ಟಿಕ್ಕಿಂತ, ಇದು ಸೃಷ್ಟಿ ಅಂದ್ರೆ ಇದೆಲ್ಲ ಹುಟ್ಟುಕ್ಕಿಂತ ಮೊದಲು ಏನಿತ್ರಿ? ಸಜಾತೀಯ, ವಿಜಾತೀಯ,
ಮತ್ತು ಸ್ವಗತ ಭೇದ ರಹಿತ. ಸ್ವಗತ ಭೇದ ಸಹಿತ ಅಲ್ರಿ, ರಹಿತ. ಒಂದೇ ಅದ್ವಿತೀಯ ಸಚ್ಚಿದಾನಂದ ರೂಪ ಬ್ರಹ್ಮವಿತ್ತು ಅಂತ ಹೇಳಿದ್ರು ಅವ್ರು. ಮೊದಲ ಏನಿತ್ರಿ? ಸಜಾತಿಯ, ವಿಜಾತಿ, ಸ್ವಗತ. ಸಜಾತಿ ಅಂದ್ರ ರೀ ಮನೆ ಬಂದದ್ ನೋಡ್ರಿ. ಸಜಾತಿ ಅಂದ್ರ ಸಜಾತಿಯ ಭೇದ, ಸಜಾತಿಯ ಭೇದ, ವಿಜಾತಿಯ ಭೇದ, ಸ್ವಗತ ಭೇದ ಅಂತ 3 ಭೇದಗಳದಾವಲ್ರಿ. ಸಜಾತಿಯ ಭೇದ ಅಂದ್ರ ಏನ್ರಿ? ಈಗ ಮಾವಿನ ಗಿಡ ಸಜಾತಿಯ ಭೇದ, ಒಂದೇ ತರ ಭೇದ, ಇದಕ್ಕ ಸಜಾತಿ ಅಂತ ಕರೀತಾರೆ. ಸ್ವಗತ ಭೇದ ಅಂದ್ರ ರೀ ತನ್ನೊಳಗ ಕೈಯ, ಕಾಲ, ಕಣ್ಣ ಇವೆಲ್ಲ ಭೇದ ರೀ. ಒಂದು ಗಿಡದೊಳಗ್ರಿ ಟೊಂಗಿ, ಎಲಿ, ಹೂವ, ಕಾಯಿ, ಈ ಭೇದಕ್ಕೆ ಏನಂತಾರ್ರಿ? ಸ್ವಗತ ಭೇದ. ಸ್ವ ಅಂದ್ರ ತನ್ನ ರೀ, ತನ್ನಲ್ಲಿ ಭೇದ, ಸ್ವಗತ ಭೇದ. ಇದಕ್ಕ ಸ್ವಗತ ಭೇದ ಅಂತ. ಸಜಾತಿಯ ಭೇದ ಅಂದ್ರೆ ಜಾತಿ ಒಂದೇ, ಆದ್ರೆ ಬೇರೆ ಬೇರೆ ಇರ್ತದೆ. ಇದೊಂದು ಮಾವಿನ ಗಿಡ ಬೇರೆ, ಅದೊಂದು ಮಾವಿನ ಗಿಡ ಬೇರೆ, ಆದ್ರೆ ಎಡ್ಡು ಏನದಾವ್ರಿ? ಮಾವಿನ ಗಿಡನ ಅದಾವ್ರಿ. ಇದು ಸಜಾತಿಯ ಭೇದ ಅಂತ ಹೇಳಿದ್ರು. ವಿಜಾತಿಯ ಭೇದ ಅಂದ್ರೆ ರೀ ಮಾವಿನ ಗಿಡ, ಬೇವಿನ ಗಿಡ ಒಟ್ಟು ಬೇರೆ ಬೇರೆ ಇರ್ಬೇಕು. ಮಾವಿನ ಗಿಡ ಕಲ್ಲ ಯಾವ್ದು ಬೇಕಾದ್ ತಗೋರಿ, ವಿಜಾತಿ ಇರ್ಬೇಕದು. ಒಂದೇ ತರ ಇರಬಾರ್ದು ವಿಜಾತಿ. ಇದಕ್ಕೆ ವಿಜಾತಿಯ ಭೇದ ಅಂತ ಕರೀತಾರೆ. ಸಜಾತಿ ಅಂದ್ರ ರೀ ಒಂದೇ ಜಾತಿ, ಒಂದೇ ಇರ್ಬೇಕು. ಜಾತಿ ಒಂದೇ ಇರ್ಬೇಕ್ರಿ, ವಸ್ತು ಭಿನ್ನ ಇರ್ಬೇಕು. ಜಾತಿ ಒಂದೇ ಇರ್ಬೇಕ, ವಸ್ತು ಭಿನ್ನ ಇರ್ಬೇಕ್ರಿ. ಇದಕ್ಕೆ ಯಾವ್ದು ಭೇದ ಅಂತಾರಿ? ಸಜಾತಿಯ ಭೇದ ಅಂತ ಕರೀತಾರೆ. ಸ್ವಗತ ಭೇದ ಅಂದ್ರ ತನ್ನೊಳಗನ ಬೇರೆ ಬೇರೆ ಭೇದ, ಕೈಯ, ಕಾಲ ಇವೆಲ್ಲ ಭೇದ ರೀ. ಆಮೇಲೆ ವಿಜಾತಿ ಭೇದ ರೀ. ವಿಜಾತಿ ಅಂದ್ರ ವಸ್ತು, ವಸ್ತುನು ಭಿನ್ನ, ಜಾತಿನೂ ಭಿನ್ನ. ವಸ್ತುನೂ ಭಿನ್ನ ಇರ್ಬೇಕ್ರಿ, ಮತ್ತ ಜಾತಿನೂ ಭಿನ್ನ ಇರ್ಬೇಕು. ಇದಕ್ಕೇನಂತಾರಿ? ವಿಜಾತಿಯ ಭೇದ. ಇವು 3 ಭೇದ ರೀ ರಹಿತ ಇತ್ತು ಅಂತ. ಯಾವುದು? ಬ್ರಹ್ಮಸ್ವರೂಪ 3 ಭೇದ ರಹಿತ ಇತ್ರಿ. ಸಜಾತಿಯ ಭೇದ ಇಲ್ಲ, ವಿಜಾತಿಯ ಭೇದ ಇಲ್ಲ, ಸ್ವಗತ ಭೇದನೂ ಇಲ್ಲ, ಯಾವುದೂ ಭೇದ ಇಲ್ಲ, ಒಂದೇ ಇತ್ರಿ. ಈಗೂ ಒಂದೇ ಅದ ರೀ, ಆದ್ರೆ ಹೇಳಾಕತ್ತಾರ್ರಿ. ಹೇಳಿ ಅವಾಗ್ತದನ ಇಲ್ಲ ಅಂತ ಹೇಳ್ತಾರ. ಯಾಕೆ ಸಜಾತಿ ವಿಜಾತಿ ಎದಕ್ಕೆ ಭೇದ ಇಲ್ರಿ? ಅದು ಹೆಂಗದ ರೀ? ಬ್ರಹ್ಮಸ್ವರೂಪ ಪೂರ್ಣಮದ ಪೂರ್ಣಮಿದಂ, ಪರಿಪೂರ್ಣ ಅದ ರೀ. ಅದು ಪರಿಪೂರ್ಣ ಐತಂತ ಅದ್ರಂಥದ್ದು ಇನ್ನೊಂದು ಇಲ್ಲಲ್ರಿ. ಅದ್ರಂಥದ್ದು ಇನ್ನೊಂದಿಲ್ಲ. ಯಾಕೆ? ಪರಿಪೂರ್ಣ ಅದ ರೀ, ಎಲ್ಲ ಕಡೆ ಅದ ರೀ, ಎಲ್ಲ ಕಡೆ ತುಂಬಿದಲ್ರಿ. ಎಲ್ಲ ಕಡೆ ತುಂಬಿದಕ್ಕೆ ಬ್ರಹ್ಮ ಚೈತನ್ಯ ಅಂತಾರ. ಒಂದೊಂದು ಕಡೆ ಇಲ್ರಿ. ಅದಕ್ಕೆ ಏನಂತಾರೆ? ಒಂದ ಕಡೆ ಇತ್ತು ಅಂತಿತ್ತಂದ್ರೆ ಅದು ಪರಿಚೀನ ಅಂತಾರ್ರಿ. ಎಲ್ಲ ಕಡೆ ಇದ್ದದಕ್ಕೆ ಅದು ಪರಿಪೂರ್ಣ ಪರಬ್ರಹ್ಮ ಸ್ವರೂಪ. ಅದ ಅನುಭವಕ್ಕೂ ಬರ್ಬೇಕಲ್ರಿ. ಅದು ಅನುಭವಕ್ಕೂ ಬರೋದು ಹಾಳಿಗೆ ಹೋದರಿ. ಸುಮ್ಮ ಒಂದು ಸಿದ್ಧಾರೂಢ ಅಜ್ಜವರು ಇಲ್ಲಿದ್ದಾಗ ಅವರು ಮಠಕ್ಕೆ ಇಲ್ಲಿ ಭಾಳ ಜನ ಬರ್ತಿದ್ರು ಅಂತ್ರಿ. ಅವ್ರು ಇದ್ದಾಗ ಈಗೂ ಬರ್ತಾರ. ಅಲ್ಲಿ ಒಬ್ಬಾಕಿ ಸಾಮಾನ್ಯ ಮನುಷ್ಯಳಿದ್ಲಂತ, ಗುಂಡವ್ವ ಅಂತಿದ್ಲಂತ. ಆಕಿ ಏನು ಮಾಡ್ತಿದ್ಲಂದ್ರೆ ಎಲ್ಲರೂ ಪ್ರವಚನ ಕೇಳ್ತಾರ್ರಿ, ಮತ್ತು ಎಲ್ಲರೂ ನಿಮ್ಮ ಬಗ್ಗೆ ಭಾಳ ಹೇಳ್ತಾರಜ್ಜ, ನನಗೇನು ತಿಳಿಯಂಗಿಲ್ಲ, ಏನೋ ಸುಮ್ಮ ಬರ್ತಾನೆ ಅಷ್ಟೇ, ಕೇಳ್ತಾನೆ, ನನಗೇನು ಗೊತ್ತಿಲ್ಲ. ಆದ್ರೆ ನಿನ್ನ ಸ್ವರೂಪ ನೀನು ಎಲ್ಲೆಲ್ಲ ಇರ್ತೀಯಂತ. ಯಾರು ನೆನೆಸ್ತಾರಲ್ಲ ಅವ್ರ ಮನಸ್ಸಿನಾಗ ನೀ ಎಲ್ಲ ಕಡೆ ಅದಿ ಅಂತ. ಅಂದ್ರೆ ಸಿದ್ದಾವಡಪ್ಪ ನೀ ಎಲ್ಲ ಕಡೆ ಅದಿ ಅಂತ, ಎಲ್ಲ ವಸ್ತುವಿನೊಳಗೆ ಪರಿಪೂರ್ಣ ಅದಿ ಅಂತ ಎಲ್ಲರೂ ಹೇಳ್ತಾರು. ನನಗೆ ಹಂಗೆ ಇಲ್ಲೆಷ್ಟ ನೋಡಿ ಹೋಗ್ತ ನಿನಗೆ, ಮತ್ತೆ ಎಲ್ಲಿ ಕಾಣಿಸ್ತೀನಿ ನೀನು ಅಂತ ಕೇಳ. ನೀನು ಇಲ್ಲೆಷ್ಟ ನೋಡ್ತನೋ ಮನೆಗೆ ಹೋದ್ರೆ ನೀನು ಇರ್ತೀಯನಿ, ಮತ್ತೆ ಇಲ್ಲೇ ಬರ್ಬೇಕು ನೀನು ನೋಡಕ್ಕ ಅಂದ. ಸುಮ್ಮ ಅಜ್ಜವರು ತಿಳಿಸ್ಬೇಕಂತ ಅಂದ್ರಂತ. ಆಯಿತು ಹಂಗನವ ಅಂದ್ರು. ಅಂದು ಅಕ್ಕಿ ಮನಸ್ಸಿನಾಗ ಒಂದು ಬಂದು ಹೇಳಿದ್ರು ಅಂತ ಸಿದ್ದಾವಳದ. ಏನಂದ್ರಂದ್ರೆ ಅಕ್ಕಿ ಅಂದ್ರು, ಎಲ್ಲರೂ ಮಠಕ್ಕೆ ಆಯ್ತು ಒಂದು ಸಲ ಬರ್ತತ್ತವ ಅನುಭವ ಅಂದ್ರಂತ. ಅವಾಗ ಅಕ್ಕಿ ಇನ್ನೊಂದು ಕೇಳೋದು, ಎಲ್ಲರೂ ಮಠಕ್ಕೆ ಏನಾರೇ ಕೊಡ್ತಾರೆ, ಎಲ್ಲ ಕೊಡ್ತಾರೆ, ದಾನ ಮಾಡ್ತಾರೋ, ನಾನು ಏನಾರೇ ಒಂದು ದಾನ ಮಾಡಬೇಕು ಅಂದ್ರಂತ್ರಿ. ಅವಾಗ ನಿನಗೇನು ಶಕ್ತಿ ಅದ ಅದು ಕೊಡು ಅಂದ್ರಂತ ಅಜ್ಜವ್ರು. ಅಕ್ಕಿ ಕುಂಬಾರಕ್ಕೆ ಇದ್ಲಂತ್ರಿ. ಅಕ್ಕಿ ಏನು ಮಾಡ್ಲಂದ್ರೆ ಕೊಡಕ್ಕೇನೂ ಇದ್ದಿದ್ದಿಲ್ರಿ. ಅಕ್ಕಿ ಸಿದ್ದಾವಳ ಅಜ್ಜವ್ರಂಗ ಒಂದು ಮೂರ್ತಿ ಮಾಡಿದ್ಲಂತ ಮನ್ಯಾಗ. ರಾಡಿ ಮೂರ್ತಿ ರೀ ಬರ್ತಿತ್ತು. ರಾಡಿ ಮೂರ್ತಿ ಸಿದ್ದಾವಳ ಅಜ್ಜವ್ರು ಹೆಂಗದಾರ ಹಾಗೆ ಮಾಡಿದ್ಲವು.
ಅವನ ಕಣ್ಣೊಳಗೆ ತುಂಬ್ಕೊಂಡು ಮನಸ್ಸಿನೊಳಗೆ ತುಂಬ್ಕೊಂಡು ಅವ್ರು ಮೂರ್ತಿ ಮಾಡಿದ್ರಂತ ಮಾಡಿದ ಬಳಿಕ ಮನೆಗೆ ಹೋದ್ಲು. ಅದೆಲ್ಲ ಸೋಸಿ ಅದನ್ನು ತುಂಬ್ಕೊಂಡು ಮಾಡಿದ್ಲು. ಆಮೇಲೆ ಅದನ್ನು ನೋಡಿದ್ರು, ಚಂದಾಗಿತ್ತು ರೀ ಅದು. ಮತ್ತು ಒಳಗೆ ಹೋಗಿ ನಾನು ತಾಸು ಬಿಟ್ಟು ಅಜ್ಜವ್ರಿಗೆ ಒಯ್ದು ಕೊಡ್ಬೇಕಂದಂತ ಒಣಗಲಿ ಅಂತ ಇತ್ತಿದ್ರು ನೆಳಾಗ. ಅವಾಗ ಏನಾಯ್ತು ರೀ, ಅದು ಒಂದು ಸ್ವಲ್ಪ ಹಣಿ ಒಳಗೆ ಒಂದು ಹಾಳು ಕೂತಿತ್ತಂತ್ರಿ, ಹಾಳು ಇತ್ತಂತ. ಆಕೆ ಏನು ಮಾಡಿದ್ರು, ಎಲ್ಲ ಚಂದಾಗ್ಯದ, ಈ ಹಣಿ ಒಳಗೆ ಒಂದು ಹಾಳು ಕೂತದಲ್ಲ ಅಂದ್ರಿ. ಹಾಳು ಕೂತದ ಅಂದ ಕೂಡಲೇ ಅದನ್ನು ಏನು ಮಾಡಿದ್ರು, ಒಂದು ಚಾಕು ತೊಗೊಂಡ ಚುಚ್ಚಿ ಹಳ್ಳ ತೆಗದ್ಲಂತ. ಹಳ್ಳ ತೆಗದ್ರಿ, ತೆಗೆದು ಮಾತ್ರ ಅಡಿ ಹೆಚ್ಚು ಸುದ್ದಾಯ್ತು. ಅವಾಗ ಏನು ಚಲೋ ಆಯ್ತು ಅಂಥೇಳಿ ಭಾಳ ಖುಷಿ ಆಯಿತು. ಅಜ್ಜಾರಿಗೆ ಕೊಡ್ಬೇಕಂತೇಳಿ ಅದನ್ನು ಒಂದು 2-3 ತಾಸು ಬಿಟ್ಟು ಅದನ್ನು ತೊಗೊಂಡು ಕೊಡ್ಬೇಕಂತ ಅದನ್ನು ಮುಟ್ಟಾಕ್ ಹೋದವ್ರಿ. ಆ ಮೂರ್ತಿ ಏನಾಗಿತ್ತು ಅಂದ್ರೆ ಸುಡಾಕತ್ತಿತ್ತಂತ, ಮೂರ್ತಿ ಸುಡಾಕತ್ತಿತ್ತಂತ. ಅವಾಗ ಅಕ್ಕಿ ಅಂದು, ಇದು ಲಾಡಿ ಮೂರ್ತಿ, ನಾ ಎಲ್ಲಿಟ್ಟೀನಿ, ಇಲ್ಲೇ ಇಟ್ಟೀನಿ, ಬಿಸಲಾಗಿಲ್ಲ, ನೆಳಾಗೈತಿ, ಮತ್ತು ಇದು ಸುಡಾಕತ್ತದಲ್ಲ ಮೂರ್ತಿ ಅಂಥೇಳಿ ಆಕೆ ಅಂದ್ರೆ ಆಶ್ಚರ್ಯ ಆಯ್ತದು. ಲಾಡಿ ಮೂರ್ತಿ ಇದು ಯಾಕೆ ಸುಡಾಕತ್ತದ ಅಂತ ಆಶ್ಚರ್ಯ ಆಗಿ ಇದನ್ನು ಅಜ್ಜಗ ಕೇಳ್ಬೇಕು ಅಂಥೇಳಿ ಅಲ್ಲೇ ಬಿಟ್ಟು ಹೋದಳ್ರಿ. ಬಂದ್ರಂತ ಇಲ್ಲಿ ಮಠಕ್ಕೆ, ಇಲ್ಲಿ ಮಠದಾಗ ಬರ್ಬಿಡ್ದ ಸಿದ್ಧಾರೂಢ ಅಜ್ಜವ್ರಿಗೆ ಆರಾಮ ಇದ್ದಿದ್ದಿಲ್ಲ ಅಂತ. ಎಲ್ಲ ಭಕ್ತರು ಭಾಳ ನಿಂತಿದ್ರಂತ. ಅವಾಗ ಸಿದ್ಧಾರೂಢ ಅಜ್ಜವರು ಕುಂತಿದ್ರಂತ. ಅವಾಗ ಆಕೆ ಹುಡ್ಕೋತ ಬಂದಳು. ಬಂದೆಪ್ಪ ಹೆಂಗೆ ಮೂರ್ತಿ ಮಾಡಿದ್ನಿ ಅದನ್ನು ಹೇಳ್ಬೇಕಂತ ಬಂದಿಳ್ರಿ ಆಕಿ. ಅನ್ಗುಡ್ದ ಸಿದ್ಧಾರೂಢ ಅಜ್ಜವ್ರಿಗೆ ಆರಾಮ ಇದ್ದಿದ್ರಂತ ಕುಂತಿರಂತ. ಅವ್ರ ಹಣಿ ಒಳಗೆ ರಕ್ತ ಬರಾಕತ್ತಿತ್ತಂತ, ಹನಿ ಒಳಗೆ ರಕ್ತ ಬರಾಕತ್ತಿತ್ತಂತ. ಆಕೆ ನೋಡಿ ಆಶ್ಚರ್ಯ ಆಯ್ತು. ನಿನ್ನ ಹನಿ ಒಳಗೆ ಯಾಕೆ ರಕ್ತ ಬರಾಕತ್ತದಪ್ಪ, ಹಿಂಗ್ಯಾಕೆ ಸುರಿಯಾಕತ್ತದ? ಮಂದಿ ಎಲ್ಲ ಕೂಡಿದ್ರಿ. ಅವ್ರು ಸಿದ್ಧಾರೂಢ ಅಜ್ಜವ್ರು ಅಂದ್ರು, ಇದು ನೀನ ಮಾಡಿಲ್ಲ ಅಂದ್ರು. ಆಕೆ ಅಂದ್ರು, ನಾ ಏನು ಮಾಡಲಿಪ್ಪ, ನಾ ಅಜ್ಞಾನಿ, ನನಗೇನು ಗೊತ್ತಾಗ್ತದ, ನೀ ಏನು ಮಾಡಿಯವ ಮನ್ಯಾಗ ಅಂದ್ರು. ಮೂರ್ತಿ ಮಾಡಿದ್ನಪ್ಪ ನಿನ್ನಂಗ ಅಂದ್ರು. ಮತ್ತೇನು ಮಾಡಿದ್ಯಾ ಆಮೇಲೆ? ಹೌದಪ್ಪ ನಮ್ಗೆ ಗೊತ್ತಿಲ್ಲ, ಅದು ಗಂಟಾಗಿತ್ತು, ಹಳು ಕೂತಿತ್ತು, ಒಂದು ಚಾಕುಲ್ಲ ಚುಚ್ಚಿ ತೆಗ್ದೀನಿ, ಮತ್ತೆ ಇದನ್ನು ಹಚ್ಚೀನಿ ಅನ್ನ ರಾಡಿ ಹಚ್ಚಿ. ನನಗೇನು ಗೊತ್ತು, ನಾನು ನೀ ಅಲ್ಲಿ ಚುಚ್ಚಿಯಲ್ಲ ಅದು ಇಲ್ಲಿ ಹತ್ಯದ ನೋಡು ಅಂದ್ರೆ ಒಂದು ಸಿದ್ಧಾರೂಢ ಅಜ್ಜವ್ರು. ಎಲ್ಲಿ ಚುಚ್ಚಿದ್ದೀನಿ ನಾ? ರಾಡಿ ಮೂರ್ತಿಗೆ ಚುಚ್ಚಿದಿ, ಅದು ಇಲ್ಲಿ ಹತ್ಯದ ನೋಡು ಅಂತ. ಅವಾಗ ಅಕ್ಕಿ ಅಂದ್ಲು, ನಾ ಚುಚ್ಚಿದ್ದು ಅಲ್ಲಿ, ನೀ ಕುಂತಿ ಇಲ್ಲಿ, ಮತ್ತು ನಿನಗೆ ಹಂಗೆ ಆಯ್ತು ಅಂತ. ಅವಾಗ ಸಿದ್ಧಾರೂಢ ಅಜ್ಜವ್ರು, ನೀವು ಭಾವ ತುಂಬಿ ಭಕ್ತಿಯಿಂದ ಮಾಡಿಯಲ್ಲ, ನೀ ಏನು ಕೇಳಿದ್ದಿ, ಎಲ್ಲ ಕಡೆ ನನ್ನ ಸ್ವರೂಪ ಅದ ಅಂತ ಹೇಳ್ತಾರೋ, ಆದ್ರೆ ನೀ ಎಲ್ಲಿ ನನಗೆ ಅನುಭವಕ್ಕೆ ಬರಂಗಿಲ್ಲ ಅಂದಿಲ್ಲ. ಅವಾಗ ತಿಳ್ಕೊಂಡ್ಲು ಅಂತ. ನಾ ಚುಚ್ಚಿದ್ದು ರಾಡಿ ಮೂರ್ತಿಗೆ, ಇಲ್ಲಿ ನಿನಗೆ ಹತ್ತಿರಲ್ಲ ಪರಮಾತ್ಮ ಅಂತ ಅವಾಗ ಗೊತ್ತಾಯ್ತು. ಎಲ್ಲ ಕಡೆ ಪರಮಾತ್ಮ ಅದಾನು ಅಂತ ತಿಳ್ಕೊಂಡಂತ. ಹಂಗೆ ಇದೇನದ ಅಂದ್ರೆ ಬ್ರಹ್ಮ ಸ್ವರೂಪ ಒಂದೇ ಅದ ರೀ, ಪರಿಪೂರ್ಣ ಅದ ರೀ, ಎಲ್ಲ ಕಡೆ ಒಂದೇ ಅದ ರೀ. ಆದ್ರೆ ಅನುಭವಕ್ಕೆ ಬರೋದನ್ನ ಜನ್ಮ ಜನ್ಮಾಂತರ ಹೋಗ್ತದೆ, ಅನುಭವಕ್ಕೆ ಬರ್ಬೇಕಲ್ಲ. ಅನುಭವಕ್ಕೆ ಬರೋದನ್ನ ಭಾಳ ಕಠಿಣ ಅದ. ಇದು ಮೊದಲು ಹೆಂಗಿತ್ರಿ, ಸಜಾತಿಯ ವಿಜಾತಿಯ ಸ್ವಗತ ಭೇದ, ಯಾವುದೂ ಭೇದ ಇದ್ದಿದ್ದಿಲ್ಲ, ರಹಿತ, ಒಂದೇ ಅದ್ವಿತೀಯ ಸಚ್ಚಿದಾನಂದ ರೂಪ ಬ್ರಹ್ಮವಿತ್ತು ಅಂತ ಹೇಳಿದ್ರು. ಒಂದೇ ಇತ್ತು ಮೊದಲು. ಸೃಷ್ಟಿಯ ಆರಂಭದಲ್ಲಿ ಜೀವಿಗಳ ಪರಿಪಕ್ವವಾದ ಪಕ್ಷವಾದ ಆಗ್ಯದ್ರಿ ಅದ. ಪರಿಪಕ್ವ ಆಗ್ಬೇಕ್ರಿ, ಅದು ಪರಿಪಕ್ಷ ಆಗ್ಯದ್ರಿ ಇದ್ರೊಳಗೆ. ಪರಿಪಕ್ವವಾದ ಜೀವಿಗಳಿಗೆ ಭೋಗ ಕೊಡಲು ಸಿದ್ಧವಾದ ಅಂದಂಗ. ಆ ಜೀವಿಗಳಿಗೆ ಭೋಗ ಕೊಡಲು ಸಿದ್ಧವಾದ ಕರ್ಮಗಳ ನಿಮಿತ್ತವಾಗಿ ಆ ಬ್ರಹ್ಮನಲ್ಲಿ ನೋಡಿ, ಅವು ಏನಾಗ್ತದ ಅಂತ ಕೇಳಿದ್ರ, ಅವಿದ್ಯೆ ಅದು ತಗೊಂಡು ಕುಂತದಲ್ಲ. ಕರ್ಮ ಏನು ಮಾಡ್ತಾವಂದ್ರ, ಅವು ಕರ್ಮದೊಳಗೆ ಭೋಗ ಕೊಡಾಕ ಅವು ಪರಿಪಕ್ವ ಆಗ್ತಾವ್ರಿ, ಕಾರ್ಯೋನ್ಮುಖ ಆಗ್ತಾವ್ರಿ, ಕ್ಷೋಭಗೊಳ್ತಾವ. ಕಾರ್ಯೋನ್ಮುಖ ಅಂತ ಹೇಳ್ತಾವ. ಕ್ಷೋಭ ಆಗ್ತಾವ, ಪ್ರಚೋದನ ಕೊಡ್ತಾವ. ಆ ಪ್ರಚೋದನ ಕೊಟ್ಟು ಕೂಡಲೇ, ಕರ್ಮಗಳ ಪ್ರಚೋದನ ಕೊಟ್ಟು ಕೂಡಲೇ ಆ ಕರ್ಮಗಳ ನಿಮಿತ್ತವಾಗಿ ಆ ಬ್ರಹ್ಮನಲ್ಲಿ ಏನಾಗ್ತದ, ಒಬ್ಬನೇ ಆಗಿರುವ ನಾನು ಅನಂತವಾಗಿರಬೇಕು ಅಂತ ಅವನಿಗೆ ಏನಾಗ್ತದ್ರಿ, ಇಚ್ಛಾ ಹುಡ್ತದ. ಕರ್ಮ ಪರಿಪಕ್ವ ಆದ ಕೂಡಲೇ ಅವು ಪ್ರಚೋದನೆ ಕೊಡ್ತಾವ್ರಿ. ಅವಾಗ ಇವೇನಂತಾನ್ರಿ, ನಾನು ಒಬ್ಬನೇ ಇದ್ದೀನಿ, ಅನಂತ ರೂಪ ಆಗಲಿ ಅಂತ ಅವನು ಇಚ್ಛಾ ಮಾಡಿದನು ಎಂದು ಬಯಕೆ ಉಂಟಾಗಿತ್ತು. ಅವನೊಳಗ ಬಯಕೆ ಉಂಟಾಗಿತ್ತು. ಆ ಬಯಕೆಯಿಂದ ಬ್ರಹ್ಮನಿಗೆ ಉಪಾಧಿಯಾದ ಮಾಯೆಯಲ್ಲಿದ್ದ ಕ್ಷೋಭೆ ಅಂದ್ರೆ ಚಂಚಲತೆ ಅಂತ ಹೇಳ್ಯಾರ.
ಉಂಟಾಗಿ ಕ್ರಮದಿಂದ ಅವಾಗ ಏನಾಯ್ತು ಅಂತ ಕೇಳಿದ್ರೆ ಕ್ಷೋಭೆಗೊಂಡ ಇಲ್ಲಿ ಕ್ರಮದಿಂದ ಹುಟ್ಟಿದು ನೋಡ್ರಿ. ಆಕಾಶ, ವಾಯು, ತೇಜ, ಜಲ ಮತ್ತು ಪೃಥ್ವಿ ಅವಾಗ ಹುಡ್ತಾವ್ರಿ. ಇಚ್ಛಾ ಆದ ಬಳಕ ನಾ ಒಬ್ಬನೇ ಇದ್ದೀನಿ ಅನಂತ ಆಗ್ಲಿ ಅಂತ ಇಚ್ಛಾ ಆಯ್ತ್ರಿ. ಇಚ್ಛಾ ಆದ ಬಳಕ ಏನಾಯ್ತ್ರಿ, ಒಂದೊಂದು ಕ್ರಮದಿಂದ ಹುಟ್ಟಿದ್ವು. ಆಕಾಶ, ವಾಯು, ತೇಜ, ಜಲ ಮತ್ತು ಪೃಥ್ವಿ ಎಂಬ 5 ಮಹಾಭೂತಗಳು ನಿರ್ಮಾಣವಾದವು ಅಂತ ಹೇಳಿ. 5 ಮಹಾಭೂತಗಳು ನಿರ್ಮಾಣ ಆದವು. ಆಕಾಶ, ವಾಯು, ತೇಜ, ಜಲ, ಪೃಥ್ವಿ ಅನ್ನೋದು ಇವು ಕ್ರಮದಿಂದ ಹುಟ್ಟಿದ್ವು, ನಿರ್ಮಾಣ ಆದವು. ಅವುಗಳ ಪಂಚೀಕರಣ ಆಗಿರಲಿಲ್ಲ. ಅವುಗಳ ಒಂದಕ್ಕೊಂದು ಪಂಚೀಕರಣ ಆಗಿದ್ದಿಲ್ಲ. ಸೂಕ್ಷ್ಮ ಸೃಷ್ಟಿ ಅಡ್ಡ ಇತ್ರಿ. ಸೂಕ್ಷ್ಮ ಕಣ್ಣಿಗೆ ಕಾಣಿಸಂಗಿಲ್ಲ ನೋಡ್ರಿ, ಅದಷ್ಟ ಇತ್ತು. ಕಣ್ಣಿಗೆ ಕಾಣಿಸಲಾದ ಸೂಕ್ಷ್ಮ ಸೃಷ್ಟಿ ಇತ್ತು. ಈಗೂ ಸತ್ತ ಬಳಕ ದೆವ್ವ ಆಗ್ತಾರಲ್ಲ, ಅದು ಸೂಕ್ಷ್ಮನೇ ಇರ್ತದ ನೋಡ್ರಿ. ಅದು ಸೂಕ್ಷ್ಮ, ಅದು ಭೋಗ ಇಚ್ಛಾ ಪಡಿತಂದ್ರೆ ಇನ್ನೊಬ್ರ ಮ್ಯಾಗ ಹೋಗಿ ಸ್ಥೂಲದೊಳಗೆ ಹೋಗಿ ಅದು ಭೋಗಕ್ಕದು ಇದು ಮಾಡ್ತದ್ರಿ. ಅದು ಹಂಗ ಮೊದಲು ಏನಿತ್ರಿ, ಇದು ಸೂಕ್ಷ್ಮ ಸೃಷ್ಟಿ ಆಯ್ತ್ರಿ, ಸ್ಥೂಲ ಸೃಷ್ಟಿ ಆಗಲಿಲ್ಲ. ಅವುಗಳ ಪಂಚೀಕರಣ ಆಗಿರಲಿಲ್ಲ, ಒಂದರೊಳಗೊಂದ ಕೂಡಿರಲಿಲ್ಲ. ಆಗ ಅವು ಮಹಾಭೂತಗಳು ಅಪಂಚೀಕೃತವಾಗಿಯೇ ಇದ್ದವು. ಅಪಂಚೀಕೃತವಾಗಿಯೇ ಇದ್ದವು. ಪಂಚೀಕೃತ ಆಗಿದ್ದಿಲ್ಲ, ಒಂದಕ್ಕೊಂದು ಕೂಡಿದ್ದಿಲ್ರಿ. ಅಪಂಚೀಕೃತ ಆಗೇ ಇದ್ದು ಸೂಕ್ಷ್ಮ ಸೃಷ್ಟಿ ಅಟ್ಟೆ ಇತ್ರಿ, ಇದ್ದವು. ಅವುಗಳಿಂದ ಅಪಂಚೀಕೃತ ಪಂಚಮಹಾಭೂತಗಳಿಂದ ಸಮಷ್ಟಿ, ವ್ಯಷ್ಟಿ ರೂಪ ಸೂಕ್ಷ್ಮ ಸೃಷ್ಟಿಯಾಗಿ ನಂತರ ಈಶ್ವರನ ಇಚ್ಛೆಯಿಂದ ಅವುಗಳ ಪಂಚೀಕರಣವಾದವು ಅಂತ ಹೇಳಿದ್ರು. ಮೊದಲು ಏನಿದ್ದು ರೀ, ಅಪಂಚೀಕೃತ ಪಂಚಮಹಾಭೂತಗಳಿದ್ದು, ಒಂದರೊಳಗೊಂದು ಕೂಡಿದ್ದಿಲ್ಲ. ಆಮೇಲೆ ಸಮಷ್ಟಿ, ವ್ಯಷ್ಟಿ. ಸಮಷ್ಟಿ ಅಂದ್ರೆ ಎಲ್ಲ ರೀ, ವ್ಯಷ್ಟಿ ಅಂದ್ರೆ ಒಂದೊಂದೇ ರೀ. ಸಮಷ್ಟಿ, ವ್ಯಷ್ಟಿ ಸೂಕ್ಷ್ಮ ರೀ. ಆಮೇಲೆ ಸೂಕ್ಷ್ಮ ಸೃಷ್ಟಿ ಆಗಿತ್ತು. ಆಮೇಲೆ ಏನಾಯ್ತಂದ್ರೆ ನಂತರ ಈಶ್ವರನ ಇಚ್ಛೆಯಿಂದ, ಮತ್ತ ಈಶ್ವರ ಇಚ್ಛಾ ಮಾಡಿದ್ ನೋಡ್ರಿ. ಇಚ್ಛಾ ಮಾಡಿದ ಬಳಿಕ ಅವುಗಳ ಪಂಚೀಕರಣ ಆದವು. ಒಂದರೊಳಗೊಂದ ಕೂಡಿದು ಪಂಚೀಕರಣ ಆದವು, ಒಂದರೊಳಗೊಂದು ಕೂಡಿದು. ಆಗ ಭೋಗಗಳು ಪಂಚೀಕೃತವಾದವು, ಭೂತಗಳು ಪಂಚೀಕೃತವಾದವು. ಅವಾಗ ಒಂದೊಂದು ಏನಾದವು ಅಂದ್ರೆ ಒಂದ್ರೊಳಗ, ಅದನ್ನ ಮುಂದೆ ಹೇಳ್ತಾರಲ್ರಿ 3ನೇ ಕಲ್ದಾಗ ಅದನ್ನ ಬಿಡಿಸ್ತಾರ, ಅದೇ ಅದ ರೀ. ಅದ್ರ ಒಂದ್ರೊಳಗ ಒಂದು ಕೂಡಿ. ಯಾಕಂದ್ರೆ ಇದು ಬರೇ ಸೂಕ್ಷ್ಮ ಸೃಷ್ಟಿನ ಆಗಿತ್ತಂದ್ರೆ, ಬರೇ 17 ತತ್ವಗಳಿಂದ ಕೂಡಿದು ಇದೇ ಆಗಿತ್ತಂದ್ರೆ ಭೋಗ್ಸುದು ಹೆಂಗ್ರಿ? ಆ ಕರ್ಮಗಳ ಮೊದಲು ಪ್ರಚೋದನೆ ಮಾಡ್ಯಾವ್ರಿ. ಭೋಗಕ್ಕನಲ್ರಿ, ಭೋಗ ಪರಿಪಕ್ವ ಆಗನ ಅದು ಭೋಗ ಸಂಬಂಧ ಆಗ್ಯಾವ. ಭೋಗ ನಡೀಲಿಲ್ಲ, ಸೂಕ್ಷ್ಮ ಇದ್ರೊಳಗೆ ಹೆಂಗೆ ನಡೀತದ್ರಿ ಭೋಗ? ಅದಕ್ಕೆ ಏನು ಮಾಡಿದೆ ಈಶ್ವರ? ಸಂಕಲ್ಪ ಮಾಡಿದ ಬಳಿಕ, ಇಚ್ಛಾ ಮಾಡಿದ ಬಳಿಕ ಏನಾದ್ರಿ ಅವು ಒಂದರೊಳಗೊಂದ ಕೂಡಿ ಪಂಚೀಕರಣ ಆದವು ರೀ. ಪಂಚಮಹಾಭೂತಗಳು ಪಂಚೀಕರಣ ಆದವು. ಆಮೇಲೆ ಅವುಗಳಿಂದ ಸಮಷ್ಟಿ, ವ್ಯಷ್ಟಿ ರೂಪ ಸ್ಥೂಲ ಸೃಷ್ಟಿ ಉಂಟಾಯಿತು. ಸಮಷ್ಟಿ ಮತ್ತು ವ್ಯಷ್ಟಿ ರೂಪ ಸ್ಥೂಲ ಸೃಷ್ಟಿ, ಕಣ್ಣಿಗೆ ಕಾಣುವಂಥದ್ದು ಸೃಷ್ಟಿ ತಯಾರಾಯ್ತು ನೋಡ್ರಿ. ಕಣ್ಣಿಗೆ ಕಾಣಿಸ್ಲಾರ್ದಾಗಿತ್ತು ಮೊದಲ, ಆಮೇಲೆ ಕಣ್ಣಿಗೆ ಕಾಣಿಸುವಂಥದ್ದು ಆಯ್ತು ರೀ, ಸ್ಥೂಲ ಸೃಷ್ಟಿ ಆಯಿತು. ಅವುಗಳಲ್ಲಿ ಜೀವನ ದೃಷ್ಟಿಯಂತೆ ಸಮಷ್ಟಿ, ಸ್ಥೂಲ, ಸೂಕ್ಷ್ಮ ಕಾರಣ ಪ್ರಪಂಚದ ಅಭಿಮಾನಿಯಾದವನು. ಈಗ ನೋಡ್ರಿ, ಅವುಗಳಲ್ಲಿ ಜೀವನ ದೃಷ್ಟಿ ಅಂತೆ ರೀ, ಇದ್ರೊಳಗಲ್ಲ, ಜೀವನ ದೃಷ್ಟಿಯಿಂದ ಸಮಷ್ಟಿ ಅಂದ್ರೆ ಎಲ್ಲ ರೀ, ಎಲ್ಲ ಸ್ಥೂಲ ಅಂದ್ರೆ ಸ್ಥೂಲ ಶರೀರ, ಕಣ್ಣಿಗೆ ಕಾಣಿಸುವಂಥ ಶರೀರ. ಸೂಕ್ಷ್ಮ ಕಾಣಿಸಂಗಿಲ್ಲ ಅಲ್ರಿ, 17 ತತ್ವ ಸೂಕ್ಷ್ಮ ರೀ, ಸೂಕ್ಷ್ಮ ಶರೀರ. ಮತ್ತು ಕಾರಣ ಅಂದ್ರೆ ಆ 3 ಅದಾವಲ್ರಿ, ಸ್ಥೂಲ, ಸೂಕ್ಷ್ಮ, ಕಾರಣ ಅಂತ 3 ಅದಾವ್ರಿ. ಕಾರಣ ಪ್ರಪಂಚದ ಅಭಿಮಾನಿಯಾದವನು. ಈ 3ಕ್ಕೂ ಸಮಷ್ಟಿ ಇದಾನ್ರಿ, ಇವೆಲ್ಲದಕ್ಕೂ ಅಭಿಮಾನಿ ಯಾರದಾರ್ರಿ?
ಈಶ್ವರ ಅದಾನ್ರಿ. ಸಮಷ್ಟಿಗೆ ಅಭಿಮಾನಿ, ಸಮಷ್ಟಿ ಮತ್ತು ಸ್ಥೂಲ ಸೂಕ್ಷ್ಮ ಕಾರಣಕ್ಕೆ ಅಭಿಮಾನಿ ಯಾರದಾರಿ? ಈಶ್ವರ ಅದಾನ. ಅವಕ್ಕೆಲ್ಲ ಅಭಿಮಾನಿ ಈಶ್ವರ ಅದಾನ. ಈಶ್ವರನು ಆಗಿರುವನು ಈಶ್ವರ ಅದಾನ್ರಿ. ಮತ್ತು ವ್ಯಷ್ಟಿ ಸ್ಥೂಲ ಸೂಕ್ಷ್ಮ ಕಾರಣ ಪ್ರಪಂಚದ ಅಭಿಮಾನಿ ಆದವನು ಜೀವನಾಗಿರುವನು. ಒಂದಕ್ಕನ ಅಭಿಮಾನಿ ಯಾರದಾರಿ? ಜೀವ ಅದನ್ರಿ. ಒಂದಕ್ಕೆ ಅಭಿಮಾನಿ ಜೀವ ಅದಾನ. ಸಮಷ್ಟಿಗೆ ಎಲ್ಲದಕ್ಕೂ ಅಭಿಮಾನಿ ಯಾರದಾರಿ? ಈಶ್ವರ ಅದಾನ. ಒಂದೊಂದಕ್ಕೆ ಅಭಿಮಾನಿ ಜೀವ ಅದಾನ್ರಿ. ಜೀವಜನ ಈರ್ವರಲ್ಲಿ ಈಶ್ವರನು ಸರ್ವಜ್ಞನಾಗಿರುವುದರಿಂದ ನಿತ್ಯ ಮುಕ್ತನು ಇರುವನು ಅಂದ್ರು. ಇವು ಏನದನ್ರಿ? ಈಶ್ವರ ಸರ್ವಜ್ಞ ಅದಾನ. ಸರ್ವಂ ಜಾನಾತೀತಿ ಸರ್ವಜ್ಞ, ಎಲ್ಲವನ್ನು ತಿಳಿದವ ಸರ್ವಜ್ಞ ಅದಾನ ಅಂಥೇಳಿ ಅವ ಏನದನ್ರಿ? ನಿತ್ಯ ಮುಕ್ತ ಅದಾನ. ನಿತ್ಯ ಮುಕ್ತ ಅದಾನ. ಅವ ಬದ್ದಿಲ್ಲ, ಬಂಧನ ಇಲ್ಲ. ಅವನು ನಿತ್ಯ ಮುಕ್ತ ಅದಾನ, ಮುಕ್ತ ಸ್ವರೂಪ ಅದಾನ ಇರುವನು. ಮತ್ತು ಜೀವನು ಅಲ್ಪಜ್ಞನಾಗಿರುವುದರಿಂದ, ಜೀವ ಅಲ್ಪಜ್ಞ ಅದಾನ. ಇವಾಗೇನು ಸರ್ವಜ್ಞತ್ವ ಇಲ್ಲಿ ಎಲ್ಲ ಗೊತ್ತಾಗಂಗಿಲ್ಲ, ತಿಳಿಯಂಗಿಲ್ಲ. ಇವ ಅಲ್ಪಜ್ಞ ಅದಾನ. ಅಲ್ಪಜ್ಞ ಇರುವುದರಿಂದ ಇವು ಏನದಾನ? ಬದ್ಧನಾಗ್ಯಾನ. ಬದ್ಧ ಬಂಧನಕ್ಕೆ ಒಳಗಾಗ್ಯಾನ ಇವು ಜೀವ ಇರುವನು. ಈ ರೀತಿಯಾಗಿ ಶುದ್ಧವಾದ ಬ್ರಹ್ಮನಲ್ಲಿ ಪ್ರಪಂಚದ ಆರೋಪ ಆಗಿರುತ್ತದೆ ಅಂತ ಹೇಳಿದರು. ಈ ರೀತಿಯಾಗಿ ಶುದ್ಧವಾದ ಬ್ರಹ್ಮನಲ್ಲಿ ಪ್ರಪಂಚದ ಆರೋಪ ಈ ರೀತಿಯಾಗಿ ಆಗ್ಯದ ಅಂತ ಹೇಳಿದರು. ಹಿಂಗ ಆರೋಪ ಆಗ್ಯದ ಅಂತ ತಿಳಿಸ್ಕೊಟ್ರಿ ಅವ್ರು ಕೇಳಿದ್ರಲ್ಲಿ. ಶುದ್ಧವಾದ ಬ್ರಹ್ಮನಲ್ಲಿ ಇದು ಪ್ರಪಂಚ ಆರೋಪ ಹೆಂಗಾಗ್ಯದ ಅಂತ ಹೇಳಿದ್ರು. ಹೆಂಗಾಗ್ಯದ ಅಂದ್ರೆ ಹಿಂಗಾಗ್ಯದ ಅಂತ ಇಲ್ಲಿ ತನಕ ಹೇಳಿದ್ರು ಅವ್ರು. ಈ ರೀತಿಯಾಗಿ ಆಗ್ಯದ. ಅವ್ನು ಶುದ್ಧನದ ಬ್ರಹ್ಮ ಸ್ವರೂಪ, ಶುದ್ಧವಾದ ಬ್ರಹ್ಮ ಸ್ವರೂಪನ ಐತಿ ಕರೆ. ಅದ್ರೊಳಗ ಹಿಂಗ ಪ್ರಪಂಚ ಆರೋಪ ಅದ. ಮತ್ತು ಅವ್ನು ಒಬ್ಬನೇ ಇದ್ದ. ಕರ್ಮಗಳ ಪರಿಪಕ್ವ ಆದ ಬಳಿಕ ಅದರ ನಿಮಿತ್ತವಾಗಿ ಅವನಿಗೆ ಇಚ್ಛಾ ಹುಟ್ಟಿ ಕ್ರಮದಿಂದ ಇವೆಲ್ಲ ಆಕಾಶ, ವಾಯು, ತೇಜ, ಜಲ, ಪೃಥ್ವಿ ಇವೆಲ್ಲ ಹುಟ್ಟಬೇಕಾಯ್ತು. ಎಲ್ಲಿ? ಆ ಶುದ್ಧವಾದ ಬ್ರಹ್ಮನಲ್ಲಿ ಹಿಂಗ ಆರೋಪ ಆಯ್ತು ಅಂತ ಹೇಳಿದ್ರಿ. ಬ್ರಹ್ಮದೊಡನೆ ಇದಾಗಿದ್ರಿ. ಈ ರೀತಿ ಆರೋಪ ಆಯ್ತು. ಈಗ ನೋಡ್ರಿ, ಈ ಆರೋಪವು ಸತ್ಯವಾಗಿದೆಯೋ ಅಥವಾ ಮಿಥ್ಯೆ ಆಗಿದೆಯೋ ಅಂತ ಮಾತು ಪ್ರಶ್ನೆ ಕೇಳಿದ್ರು. ಇಷ್ಟೋತನ ಹೇಳಿದ್ರು ಅವ್ರ. ಮಾತು ಪ್ರಶ್ನೆ ಕೇಳಿದ್ರು, ಇದು ಖರೆ ಆಯ್ತು ಏನು ಸುಳ್ಳಾಗ್ಯದೋ, ಸತ್ಯ ಆಯ್ತು ಏನು ಮಿಥ್ಯ ಅದಾರು, ಸತ್ಯ ಆಗ್ಯದ ಏನು ಮಿಥ್ಯ ಆಗ್ಯದ ಅಂತ ಕೇಳಿದ್ರು. ಈ ಆರೋಪ ಮಾಡಿರಿ ಇಷ್ಟೋತನ ಹೇಳಿದ್ರಲ್ಲ, ಅದು ಖರೆ ಆಗ್ಯದ ಏನು ಸುಳ್ಳು ಆಗ್ಯದೋ? ಅವ್ರು ಹೇಳ್ತಾರೆ ಈ ಆರೋಪವು ಹಗ್ಗದಲ್ಲಿ ತೋರುವ ಹಾವಿನಂತೆ, ಸಾಕ್ಷಿಯಲ್ಲಿ ತೋರುವ ಸ್ವಪ್ನದಂತೆ ಮತ್ತು ಕನ್ನಡಿಯೊಳಗೆ ತೋರುವ ನಗರದ ಪ್ರತಿಬಿಂಬದಂತೆ ಮಿಥ್ಯೆಯಾಗಿದೆ ಅಂತ ಹೇಳಿದರು. ಇನ್ನು ಹೇಳ್ಕೊತ ಬಂದಾರ ಅವರು. ಹಗ್ಗದಲ್ಲಿ ತೋರುವ ಹಾವಿನಂತೆ, ಹಗ್ಗದೊಳಗ ಹಾವ ಕಾಣಿಸ್ತದಲ್ಲ, ಗೊತ್ತೇ ಅದ ಇದು ಉದಾಹರಣೆ. ಹಗ್ಗದೊಳಗ ಹಾವ ಅದು ಕರೆ ಅದ ರೀ? ಇಲ್ಲಲ್ರಿ, ಮಿಥ್ಯ ಅದ ರೀ, ಸುಳ್ಳು ಅದ ರೀ. ಅದು ನಮಗೆ ಏನಾಗ್ಯದ್ರಿ? ಹಗ್ಗದ ಜ್ಞಾನ ಆಗ್ಲಾರ್ದಕ್ಕ ಹಾವು ಕಂಡದ್ರಿ. ಮತ್ತು ಹಗ್ಗದ ಜ್ಞಾನ ಇತ್ತಂದ್ರೆ ನಮಗೆ ಹಾವು ಕಾಣ್ತಿದ್ದಿಲ್ರಿ. ಪೂರ ಬೆಳಕಿತ್ತಂದ್ರೆ, ಪೂರ್ತಿ ಬೆಳಕಿತ್ತಂದ್ರೆ ಏನು ಕಾಣಿಸ್ತೈತಿ? ಸತ್ಯವಾದ ವಸ್ತು ಏನದ ಅದು ಕಾಣಿಸ್ತಿದ್ದಿಲ್ರಿ. ಹಗ್ಗ ಬಿದ್ದಿತ್ತಂತ ತಿಳ್ಕೊರಿ. ಪೂರ್ತಿ ಬೆಳಕಿತ್ತಂದ್ರೆ ಏನಂತಿದ್ದೀವಿ ನಾವು? ಅದಕ್ಕೆ ಅನ್ಸುತ್ತಿದ್ದಿಲ್ಲ, ಭಯನೂ ಪಡ್ದಿದ್ದಿಲ್ಲ. ಯಾಕ್ರಿ? ಹಾಗಿತ್ರಿ, ಅದು ಹಾಗಿತ್ತು. ಪೂರ ಕತ್ಲಿತ್ತಂದ್ರೆ ಏನೂ ಕಾಣತಿದ್ದಿಲ್ಲಲ್ರಿ. ಹಗ್ಗನೂ ಕಾಣ್ತಿದ್ದಿಲ್ಲ, ಹಾವನೂ ಕಾಣ್ತಿದ್ದಿಲ್ಲ. ಪೂರ ಬೆಳಕಿದ್ರೂ ವಸ್ತು ಜ್ಞಾನ ಆಕಿದ್ದ ಅಂದ್ರೆ ಸತ್ಯ ವಸ್ತು ಜ್ಞಾನ ಆಗ್ಯದ. ಸತ್ಯ ವಸ್ತು ಅಂದ್ರೆ ಹಂಗಲ್ಲ, ವ್ಯಾವಹಾರಿಕವಾಗಿ ಸತ್ಯ ಇರ್ತದಲ್ಲ, ಆ ಹಗ್ಗ ಜ್ಞಾನ ಆಕಿತ್ತು. ಹಗ್ಗ ಜ್ಞಾನ ಆದ್ರೆ ಯಾವುದೋ ಏನೋ ಅನಿಸ್ತಿದ್ದಿಲ್ಲ, ಪೂರ ಜ್ಞಾನ ಆಕಿತ್ತದು. ಮತ್ತಿ ಕಡೆ ಪೂರ ಕತ್ಲಿ ಇತ್ತಂದ್ರೆ ಏನೂ ಕಾಣ್ತಿದ್ದಿಲ್ಲ ನೋಡಿ. ಈ ಕಡೆ ಪೂರ ಜ್ಞಾನ, ಈ ಕಡೆ ಬೆಳಕೂ ಇಲ್ಲ, ಈ ಕಡೆ ಕತ್ಲೂ ಇಲ್ಲ. ಅದಕ್ಕೆ ಏನಾಗ್ಯದ್ರಿ? ಅದು ಹಾವ ಕಂಡದ್ರಿ. ಅದು ಇದಮ್ ಅನ್ನೋದು ಒಂದೇ ಜ್ಞಾನ ಆಗ್ಯದ. ಇದು ಏನು ಅಂತ ಅಷ್ಟೇ ಸಂಶಯ. ಇದು ಅಂತ ಆದ ಬಳಿಕ ಅದನ್ನ ಪೂರ ಕಾಣ್ಲಿಲ್ಲಲ್ರಿ. ಹಂಗ ಈ ಪ್ರಪಂಚ ಇಟ್ಟೋತನ ಆರೋಪ ಮಾಡಿದ್ದು ಹೆಂಗೈತಿ ಅಂತಂದ್ರ ಹಗ್ಗದೊಳಗ ತೋರಿದ ಹಾವಿನಂತೆ ಅಂತ. ಅದ ಹಾವ ಹಗ್ಗದ ಜ್ಞಾನ ಆದ ಕೂಡಲೇ ಹಾವು ಏನಾಗ್ತದ್ರಿ?
ಹೋಗಿ ಬಿಡ್ತದಿಲ್ರಿ, ಹೋಗ್ತದ. ಆ ಹಗ್ಗದೊಳಗೆ ಒಂದಿಟ್ಟು ವಿಷ ಬಿಟ್ಟು ಹೋಗ್ತದನ್ರಿ ಅದು. ಇಲ್ಲಿಲ್ರಿ, ಏನೋ ಬಿಡಂಗಿಲ್ಲ, ಅದು ಏನೋ ಇರಂಗೇ ಇಲ್ಲ. ಇಲ್ಲಂದ್ರೆ ಎಲ್ಲಿ ಬಿಡ್ತದ ಅದು? ಇಲ್ಲಂದ್ರೆ ಅದು ವಿಷನೂ ಹತ್ತಂಗಿಲ್ಲ, ಏನೂ ಇಲ್ಲ. ಇದ್ದದ್ದು ಯಥಾರ್ಥ ಜ್ಞಾನ ಆತಂದ್ರೆ ಮುಗೀತು, ಹೋಗಿ ಬಿಡಿತಾರ. ಹಂಗ ಈ ಬ್ರಹ್ಮ ಸ್ವರೂಪ ಜ್ಞಾನ ಆಯ್ತಂದ್ರ ಇದು ಹೋಗಿ ಬಿಡ್ತದ, ಪ್ರಪಂಚ ಜ್ಞಾನ ಹೋಗಿ ಬಿಡ್ತದ್ರಿ. ಬ್ರಹ್ಮ ಸ್ವರೂಪ ಯಥಾರ್ಥ ಜ್ಞಾನ ಆಗ್ಬೇಕಲ್ಲ. ಹಂಗ ಹಗ್ಗದಲ್ಲಿ ತೋರಿದ ಹಾವಿನಂತೆ ಅಂತ ಉದಾಹರಣೆ ಕೊಟ್ರಿ ಅವ್ರು. ಇನ್ನೊಂದು ಯಾವ್ದು ಕೊಟ್ರು ಅಂದ್ರೆ ಹಗ್ಗದಲ್ಲಿ ತೋರಿದ ಹಾವಿನಂತೆ ಮತ್ತು ಹಾವಿನಂತೆ ಸಾಕ್ಷಿಯಲ್ಲಿ ತೋರಿದ ಸ್ವಪ್ನದಂತೆ. ಸ್ವಪ್ನ ಕನಸ ಎಲ್ಲಿ ತೋರ್ತದ್ರಿ? ಸಾಕ್ಷಿ ರೀ. ಸಾಕ್ಷಿಯಾಗೆ ನೋಡುತ್ತಿರ್ತಾನಲ್ಲ, ಸಾಕ್ಷಿ ನೋಡುವವನು ಅಂತ ಎಲ್ಲ ಎದರಿಟ್ಟು ನೋಡುವವ ಯಾರ್ರಿ? ಸಾಕ್ಷಿ. ಅದೇ ಚೈತನ್ಯ. ಸಾಕ್ಷಿಯಲ್ಲಿ ತೋರುವ ಸ್ವಪ್ನದಂತೆ. ಸಾಕ್ಷಿ ಒಳಗೆ ಇದೆಲ್ಲ ಸ್ವಪ್ನ ಕಾಣಿಸ್ತದ್ರಿ. ಅವ ಎದರಿಟ್ಟು ನೋಡ್ತಿರ್ತಾನ, ಸತ್ಯವಾಗಿ ಕಾಣ್ತಿರ್ತದ್ರಿ. ಆದ್ರೆ ಏನಿರ್ತದ್ರಿ? ಅದು ಸುಳ್ಳು ಇರ್ತದ್ರಿ, ಮಿಥ್ಯನದಲ್ರಿ. ಕನಸಿನೊಳಗೆ ತೋರುದು ಏನದರಿ? ಅದೆಲ್ಲ ಮಿಥ್ಯನದ, ಅದು ಸತ್ಯ ಇಲ್ಲ. ಹಂಗ ಅಂತ ಹೇಳಿದ್ರಿ. ಇದು ಹಂಗದ ಇದು. ಮತ್ತು ಕನ್ನಡಿಯೊಳಗೆ ತೋರುವ ನಗರದ ಪ್ರತಿಬಿಂಬದಂತೆ. ಕನ್ನಡಿ ಒಳಗ ಒಂದು ಊರು ಮ್ಯಾಲ ಹೋಗ್ರಿ, ಗುಡ್ಡದ ಮ್ಯಾಲ ಹೋಗ್ರಿ, ಅದು ಎಲ್ಲ ಊರು ಕಾಣಬೇಕ್ರಿ. ಇಲ್ಲಿ ಪೂರ್ತಿ ಊರು ಕಾಣ್ಬೇಕು. ಗುಡ್ಡದ ಮ್ಯಾಲ ಹೋಗಿ ನಿಂದ್ರೆ ನೀವು ನಿಂತು ಕನ್ನಡಿ ಹಿಡಿದು ನೋಡ್ರಿ, ನೀವು ಊರ ಕನ್ನಡಿ ಒಳಗೆ ಕಾಣ್ತದ ನೋಡಿ, ಎಲ್ಲ ಊರು ಕಾಣ್ತದ. ಹಿಂಗೆ ನೋಡ್ರಿ, ಅದ್ರೊಳಗೆ ಊರು ಏನು ಕಾಣ್ತದ್ರಿ? ಊರಿಂದು ಪ್ರತಿಬಿಂಬ ಕಾಣ್ತದ್ರಿ. ಇದೆಲ್ಲ ಊರಾಗ ಕನ್ನಡಿ ಒಳಗೆ ಕಾಣ್ತದಲ್ರಿ, ನಗರ ಕಾಣ್ತದ್ರಿ. ಅವು ಒಳಗೆ ಐತ್ ಕರೆ, ಆದ್ರೆ ಇದ್ದಂಗೆ ಅಷ್ಟ ಅದ, ಅದು ಇಲ್ಲ ರೀ. ಇಲ್ಲ, ಸುಳ್ಳು ಅದ ರೀ ಅದು. ಬರೀ ಕನ್ನಡಿ ಒಳಗೆ ನಗರದ ಪ್ರತಿಬಿಂಬದಂತೆ 3 ಉದಾಹರಣೆ ಕೊಟ್ರು. ಸುಮ್ ಕಾಣತದ ಕರೆ, ಆ ಕನ್ನಡಿ ಒಳಗೆ ಇಷ್ಟೆಲ್ಲ ಊರು ಹಿಡ್ಸಕ್ಕೆ ಬರ್ತದನ್ರಿ? ಅದೇ ಹಿಡಿತದ. ಹಂಗ ಇದು ಏನದ ಅಂತ ಕೇಳಿದ್ರ, ಕನ್ನಡಿ ಒಳಗ ನಗರದ ಪ್ರತಿಬಿಂಬದಂತೆ ಹೇಳಿದ್ರು, ಮಿಥ್ಯೆಯಾಗಿದೆ ಅಂತ ಹೇಳ್ತಾರೆ. ಇದು ಸುಳ್ಳದ ಅಂತಂದ್ರು. ಈ ರೀತಿಯಾಗಿ ಅನುಭವಕ್ಕೆ ಬರಬೇಕು ಅಂತ ಸುಳ್ಳದ. ಈ ಆರೋಪವು ಯಾವುದರಿಂದ ಉಂಟಾಗಿದೆ ಅಂತ ಹೇಳ್ತಾರೆ. ಈ ಆರೋಪವು ಯಾವುದರಿಂದ ಈ ಆರೋಪ ಎದರದಿಂದ ಆಯ್ತ್ರಿ? ಏನಾರ ಒಂದು ಕಾರಣ ಬೇಕಲ್ರಿ. ಕಾರಣ ಇತ್ತು ಅಂದ್ರನ ಆಗ್ತದ. ಒಂದು ಕಾರಣ. ಅದೃಢ ಪರೋಕ್ಷ ಬ್ರಹ್ಮಜ್ಞಾನ ಹೇಳಿದ್ರಲ್ರಿ, ಭಾಳ ಸಲ ಕೇಳ್ತಾರ ಅಪ್ಪ ಅವ್ರು. ಅದೃಢ ಪರೋಕ್ಷ ಬ್ರಹ್ಮಜ್ಞಾನ ದೃಢನ ಆಗಬೇಕಲ್ರಿ. ಅದೃಢ ಯಾಕಾಯ್ತ್ರಿ? ಏನದರಿ ಇದು? ಮಲ ವಿಕ್ಷೇಪ ದೋಷ, ಸಂಶಯ, ವಿಪರೀತ ಭಾವನೆ, ಅಸಂಭಾವನೆ ಸಹಿತ ಜೀವ ಬ್ರಹ್ಮರ ಐಕ್ಯ ಆಗಿರುತ್ತೆ. ಜೀವ ಬ್ರಹ್ಮರ ಐಕ್ಯತ್ವಲ್ರಿ, ಅದಕ್ಕೆ ಅದೃಢ ಪರೋಕ್ಷ ಬ್ರಹ್ಮಜ್ಞಾನ. ಮತ್ತೆ ಇನ್ನೊಂದೇನದ? ಪಾಮರ ಸಂಘ, ಅದು ಕೂಡ ಕಾಣ. ಅದೃಢ ಪರೋಕ್ಷ ಬ್ರಹ್ಮಜ್ಞಾನ ಅದೃಢ ಇವೆಲ್ಲ ಭಾಳ ಬರ್ತಾವ್ರಿ ಒಂದೇ ಕಾಲದಾಗ. ಇವೆಲ್ಲ ಒಂದೇ ಕಾಲ ಅದೊಂದು ಪರ್ಫೆಕ್ಟ್ ಆಗ್ಬೇಕ್ರಿ. ಯಾವುದು ಪ್ರಶ್ನೆ ಕೇಳ್ತಾರಲ್ರಿ, ಅದು ಇದ ಉತ್ತರ ಅಂತ ನಮ್ಗೆ ಗೊತ್ತಾಗ್ಬೇಕು. ಗೊತ್ತಾಯ್ತಂದ್ರೆ ಆಯ್ತ್ರಿ. ಭಾಳ ಸಲ ಹೇಳ್ತಿರ್ತಾರೆ ಎಲ್ಲ ಅಪ್ಪೋರು. ಅದೃಢ ಪರೋಕ್ಷ ಬ್ರಹ್ಮಜ್ಞಾನ ಅದು ಹೆಂಗಾಯ್ತು ಅಂತ ಕೇಳಿದ್ರೆ ಏನದರಿ? ಮೊದಲ ಸ್ವಲ್ಪ ಮಲ ವಿಕ್ಷೇಪ ದೋಷದ ರೀ. ರೀ, ಮಲ ವಿಕ್ಷೇಪ ದೋಷ ಮತ್ರಿ ಶ್ರುತಿಗಳ ನಾನತ್ವದ ಜ್ಞಾನ, ಶ್ರುತಿಗಳ ಅನೇಕತ್ವದ ಜ್ಞಾನದ ರೀ. ಮತ್ತ ಪಾಮರ ಪುರುಷರ ಸಂಘದ ಸಂಸ್ಕಾರದ ರೀ. ಭೇದವಾದಿ ಮತ್ತು ಪಾಮರ ಪುರುಷ ಅಲ್ರಿ, ಭೇದವಾದಿ, ಅದು ಬೇರೆ ಇದು ಬೇರೆ ಅಂತ, ಅದು ಇದು ಬೇರೆ 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 ಅಂತ ಹೇಳ್ತಾರಲ್ರಿ. ಅಂಥವ್ರದ್ದು ಭೇದವಾದಿ ಪಾಮರ ಪುರುಷರ ಸಂಘದ ಸಂಸ್ಕಾರ ಅದ ರೀ. ಮತ್ತ ವಿಪರೀತ ಭಾವನಾ, ಸಂಶಯನೂ ಐತ್ರಿ. ಸಂಶಯ ಒಂದ ಇದ್ರ ನಡೀತಿತ್ತು. ಮತ್ತೇನ್ ಬತ್ರಿ? ಅಸಂಭಾವನಾದೊಳಗ 3 ಅದಾವ್ರಿ. ಅಸಂಭಾವನಾದೊಳಗ ಯಾವ್ದವ್ರಿ? ಇದು ಒಂದೇ ಕಾಲ ಭಾಳ ಬರ್ತದ ಅಂತ ಕೇಳತ್ತೀನಿ. ಅಸಂಭಾವನಾದೊಳಗ 3 ಹೇಳಿದ್ರಿ, 2 ಹೇಳಿದ್ರಿ ದೋಷ ರೀ.
ಏನೋ ಹೇಳಿದ್ರಲ್ರಿ 2 ದೋಷ ಬರ್ತಾವ ಅಂದ್ರಲ್ಲ, ನೆನಪದರಿ? ಅಸಂಭಾವನಾ ಅಂದ್ರೆ ಏನು? ಅಸಂಭಾವನಾ ಅಂದ್ರೆ ರೀ ಪ್ರಮಾಣಗತ ಸಂಶಯ, ನೋಡ್ರಿ, ಪ್ರಮಾಣಗತ ಸಂಶಯ, ಪ್ರಮೇಯಗತ ಸಂಶಯ ರೀ. ಇದು ಅಸಂಭಾವನಾ ಅಂದ್ರಿಲ್ರಿ, 2 ಕುಡಿದು. ಇದ್ಯಾವ್ದ್ರಿ? ಪ್ರಮಾಣಗತ ಸಂಶಯ, ಪ್ರಮೇಯಗತ ಸಂಶಯ. ಪ್ರಮಾಣದಲ್ಲಿ ಬರುದು ಪ್ರಮಾಣಗತ ಸಂಶಯ, ಪ್ರಮೇಯದಲ್ಲಿ ಬರುದು ಪ್ರಮೇಯಗತ ಸಂಶಯ ಅಂತ ಹೇಳಿದ್ರು. ಇವೆರಡೂ ಸಂಶಯಿತ ನಡೀತಿತ್ತು. ಮತ್ತೇನ್ ಬತ್ರಿ? ವಿಪರೀತ ಭಾವನ. ವಿಪರೀತ ಭಾವನ ಅಂದ್ರ ವಿಪರೀತ ನಿಶ್ಚಯ ಮಾಡೋದ್ರಿ, ಇರುದೊಂದು ತಿಳ್ಕೊಳ್ಳೋದೊಂದ್ರಿ. ಇದು ನೋಡ್ರಿ, ಇದು ಜಗತ್ತ ಮಿಥ್ಯಾ ಅಂತ ಹೇಳ್ತಾರ್ರಿ ಅವ್ರು. ಇವ್ರು ಹೇಳಕತ್ತಾರಿಲ್ಲ, ನಮಗ ಸುಳ್ಳು ಅಂತ ಹೇಳ್ತಾರ್ರಿ. ಹೇಳಿದ್ರು ಸತ್ಯ ಸತ್ಯವಾಗಿ ತೋರ್ತದ. ಬೇಕಾದಾಗ ಹೇಳ್ರಿ, ಅದು ಆಗುದಿಲ್ಲ, ನಮಗಾಗುದಿಲ್ಲ, ಮತ್ತೆ ನಿಮ್ಗೆ ಆಕತಿಲ್ಲ ಗೊತ್ತಿಲ್ಲ. ಆದ್ರೆ ಅದು ಅನುಭವಕ್ಕೆ ಬರೋದು ಭಾಳ ಕಠಿಣ ಅದ ರೀ. ಎಷ್ಟು ಸಾಧನ ಮಾಡ್ಬೇಕಲ್ರಿ, ಸತ್ಯ ಅಂತ ಅನಿಸ್ತದ ರೀ. ಆದ್ರ ಒಂದು ಏನು ಅಂತ ಕೇಳಿದ್ರೆ ನೋಡ್ರಿ, ಬಾಲ್ಯಾವಸ್ಥೆ ಇತ್ತಲ್ರಿ, ಅದು ಹೆಂಗಾಯ್ತ್ರಿ? ಈಗ ಕನಸಿನಂಗ ಆಗಿ ಬಿಡ್ತಿಲ್ರಿ. ಬಾಲ್ಯಾವಸ್ಥೆ ನೆನಪು ಮಾಡ್ಕೋರಿ, ಅದು ಏನಾದ್ರೂ ಬರ್ತದ್ರಿ. ಬಾಲ್ಯಾವಸ್ಥೆ ಹೋಯ್ತು, ಯೌವನಾವಸ್ಥೆ ಹೋಯ್ತು, ಅದು ಕನಸಿನಂಗ ಆಯ್ತಿಲ್ರಿ. ಅದು ಹಂಗೇರಿ ಇದು ಹೋಗ್ತದ. ಮುಪ್ಪಾವಸ್ಥೆನ ಹೋಗ್ತದ, ಮರಣ ಬರ್ತದ. ಹಂಗೆ ಅವೆಲ್ಲ ಹೋಗ್ಯಾವಲ್ರಿ, ಕನಸಿನಂಗ ಆಗ್ಯಾವ. ಹಂಗೆ ಹೇಳಿದ್ರಿ ಅವ್ರು. ಇದು ಏನದ ಅಂತ ಕೇಳಿದ್ರೆ ಅದಕ್ಕೆ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆಯಿತು, ದೃಢ ಆಗಲಿಲ್ಲ. ಇಲ್ಲಿ ಏನು ಕೇಳ್ತಾರೋ, ಈ ಆರೋಪವು ಯಾವುದರಿಂದ ಉಂಟಾಗ್ತದ? ಈ ಆರೋಪ ಆಗ್ಬೇಕಾಗಿತ್ತಂದ್ರೆ ಏನು ದೋಷದ ಅವನಲ್ಲಿ? ಎದಕ್ಕೆ ಈ ಆರೋಪ ಆಯಿತು ಅಂತ ಕೇಳಿದ್ರೆ, ಈ ಆರೋಪವು ಅಜ್ಞಾನದಿಂದ ಉಂಟಾಗುತ್ತದ. ಯಾವ್ದನ್ನೂ ಏನು ಹೇಳಂಗಿಲ್ರ ಅವ್ರು. ಮೂಲ ಕಾರಣ ಯಾವ್ದದ ರೀ? ಅಜ್ಞಾನ. ನೋಡ್ರಿ, ಎಲ್ಲಕ್ಕೂ ಕಾರಣ ಅದೇ ರೀ, ಅಜ್ಞಾನ ಒಂದದ ರೀ. ಅದ ಬೇರ್ರಿ, ಗಿಡದ ಬೇರದ ರೀ. ಅದನ್ನ ಏನ್ ಮಾಡೋದು ಅಂತ ಕೇಳಿ, ಅದನ್ನ ಹೋಯ್ತಂದ್ರ ಬೇರ್ ಹೋಯ್ತಂದ್ರ ಮುಗೀತು, ಮತ್ತೆ ಗಿಡ ಸಿಗಂಗಿಲ್ರಿ. ಬರೀ ಹಂಗೆ ಕಡದ್ರ ರೀ, ಬೇಕಾದಟ್ಟು ಕಡೀರಿ, ಟೊಂಗಿ ಸಿಗಿತದ ರೀ. ಕೈ ಕಸ ಅಂತ ಇರ್ತದ ನೋಡ್ರಿ, ಅದು ಎಷ್ಟು ತೆಗೆದ್ರು ಹಂಗೆ ಬರ್ತಿರ್ತದ ನೋಡ್ರಿ. ಅದು ಹಂಗ್ರಿ. ಇದು ಅಜ್ಞಾನದಿಂದ ಉಂಟಾಗಿದೆ ಅಂತ ಹೇಳ್ತಾರೆ. ಇದು ಎದರಿಂದ ಉಂಟಾಗಿದೆ ಅಂದ್ರೆ ಅಜ್ಞಾನದಿಂದನ ಆಗ್ಯದ ಅಂತ ಹೇಳಿದ್ರು. ಎಲ್ಲದಕ್ಕೂ ಕಾರಣ ಅಜ್ಞಾನ ಅಲ್ರಿ. ಈ ಆರೋಪವು ಅಜ್ಞಾನದಿಂದ ಉಂಟಾಗಿದೆ. ಈ ಆರೋಪವು ಯಾವಾಗ ಮತ್ತು ಏಕೆ ಆಗಿರಬಹುದು ಎಂಬುವುದರ ಬಗ್ಗೆ ವಿಚಾರ ಹೇಗೆ ಆಗುವುದು ಅಂತ ಒಂದು ಪ್ರಶ್ನೆ ಮಾಡಿದ್ರಿ ಅವ. ಈ ಆರೋಪ ಏನಿದು ಆರೋಪದಲ್ರಿ, ಆರೋಪ ಹೆಂಗಾಗ್ಯದ? ಈ ಆರೋಪವು ಯಾವಾಗ ಆಗ್ಯದ್ರಿ? ಇದು ಅಜ್ಞಾನದಿಂದ ಆಗ್ಯದ ಅಂತ ಹೇಳಿದ್ರಿ. ನೀವು ಹೇಳಿದ್ರಿ ಅಜ್ಞಾನ ದೋಷದಿಂದ ಆಗ್ಯದ ಅಂತ ಹೇಳಿದ್ರಿ. ಮತ್ತೆ ಯಾವಾಗ ಆಗ್ಯದ್ರಿ? ಯಾವಾಗ ಆಗ್ಯದ್ರಿ ಅದು ಆರೋಪ ಅಂತ ಪ್ರಶ್ನೆ ಕೇಳತ್ತವ್ರು. ಯಾವಾಗ ಆಗ್ಯದ್ರಿ? ಮತ್ತ ಯಾಕಾಗಿರಬಹುದು? ಯಾವಾಗ ಆಗ್ಯದ, ಯಾಕಾಗ್ಯದ ಬೇಕಲ್ರಿ ಪ್ರಶ್ನೆ. ಹೇಳಿದ್ರವ್ರು ಯಾವಾಗ ಆಗ್ಯದ, ಯಾಕಾಗ್ಯದ, ಆಗಿರಬಹುದು ಎಂಬುದರ ಬಗ್ಗೆ ವಿಚಾರ ಹೇಗೆ ಆಗುವುದು ಅಂತ. ಹಿಂಗೆ ಯಾವಾಗ ವಿಚಾರ ಆಗ್ತದ್ರಿ? ಯಾವಾಗ ಆಗ್ಯದ, ಯಾಕಾಗ್ಯದ, ಇದೆಲ್ಲ ವಿಚಾರ ಹೇಳ್ರಿ ಅಂತ ಹೇಳ್ತಾರ. ಇದೆಲ್ಲ ವಿಚಾರ ಹೇಳ್ರಿ. ಅಜ್ಞಾನದಿಂದ ಆಗ್ಯದ ಅಂತ ಹೇಳಿದ್ರಿ, ಅಜ್ಞಾನದಿಂದ ಆದ್ರೂ ಅದು ಯಾವಾಗ ಆಗ್ಯದ, ಮತ್ತು ಯಾಕಾಗ್ಯದ ಅನ್ನೋದು ನಮ್ಗೆ ಗೊತ್ತಾಗ್ಬೇಕಲ್ರಿ. ನೀವು ಹಾಗೆ ಹೇಳಿದ್ರೆ ಹೆಂಗೆ ಅಂತ ಅವ್ರು ಪ್ರಶ್ನೆ ಮಾಡತ್ತಾರ. ಒಂದು ಸ್ವಲ್ಪದ ಮತ್ತು ಇದನ್ನು ನಾಳಿನ ದಿವಸ ಮುಂದುವರ್ಸೋಣ ಅಂತ. ಈಗ ಒಂದು ಸ್ವಲ್ಪ 10 ನಿಮಿಷ ಸಂಸ್ಕೃತ ಭಾಷೆ ನೋಡು.